ನಾನು ಶಾಸಕನಲ್ಲ, ನಿಮ್ಮ ಸೇವಕ. ಕ್ಷೇತ್ರದ ಗ್ರಾಮಗಳ ಅಭಿವೃದ್ಧಿಗೆ ನಿರಂತರ ಪ್ರಯತ್ನ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಟಿ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊರಕೆಂಪನಹಳ್ಳಿ ಪರಿಶಿಷ್ಟ ಜಾತಿ ಕಾಲೋನಿ ಮತ್ತು ಟಿ ಬೇಗೂರು ಪರಿಶಿಷ್ಟ ಜಾತಿ ಕಾಲೋನಿ ರಸ್ತೆ ಅಭಿವೃದ್ಧಿಗೆ ಕಾಮಗಾರಿಗಳಿಗೆ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಚಾಲನೆಗೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್, ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡರು ಮತ್ತು ಟಿ ಬೇಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಸೇರಿ ಗುದ್ದಲಿ ಪೂಜೆ ಮಾಡಿದ್ರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಟಿ ಬೇಗೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಪ್ರಕಾಶ್ ಮತ್ತು ಕುಮಾರ್, ಎಲ್ಲ ಸಮುದಾಯಗಳು ಸಮಾನವಾಗಿ ಕಾಣುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಶಕ್ತಿಯಾಗುವುದು ಶ್ಲಾಘನೀಯ. ನೆಲಮಂಗಲದ ಜನರು ಕನಸು ಕಾಣುತ್ತಿದ್ದ ಅಭಿವೃದ್ಧಿಯನ್ನ ನನಸು ಮಾಡುವ ಶಾಸಕರು ನಮಗೆ ಸಿಕ್ಕಿದ್ದು ಟಿ ಬೇಗೂರು ಗ್ರಾಮ ಪಂಚಾಯಿತಿ ರಸ್ತೆ ಅಭಿವೃದ್ಧಿ ಮೂಲಕ ಮಾದರಿಯಾಗಿದ್ದಾರೆ. ಅನುದಾನ ತರುವ ನಿರಂತರ ಪ್ರಯತ್ನ ಮಾಡಲಾಗುತ್ತದೆ. ಹಂತ ಹಂತವಾಗಿ ಎಲ್ಲ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಲಾಗುತ್ತದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಶ್ರೀನಿವಾಸ್ ಅವರು MLA ಅವರು ನಮ್ಮ ತೊರೆಕೆಂಪಳ್ಳಿ ಗ್ರಾಮಕ್ಕೆ ಬಂದಿವತ್ತು ಈ ರಸ್ತೆ ಕಾಮಗಾರಿಗೆ ಪ್ರಾರಂಭಕ್ಕೆ ಗುದ್ದಲಿ ಪೂಜೆ ಮಾಡಿ ಹೋಗಿದ್ದಾರೆ. ಈ ಒಂದು ಗ್ರಾಮಕ್ಕೋಸ್ಕರ ಪಂಚಾಯಿತಿ ಇದರಿಂದ 1 ಕೋಟಿ ರೂಪಾಯಿ MLA ಅವರ ಒಂದು ಅನುದಾನದಲ್ಲಿ 1 ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಗ್ರಾಮಕ್ಕೆ ಕೊಟ್ಟಿರೋದು ಎಲ್ಲರಿಗೂ ಸಂತೋಷ ಆಗಿದೆ. ಅದೇ ರೀತಿ ಪಂಚಾಯಿತಿಯವರು ಮತ್ತು ಗ್ರಾಮದ ನಮ್ಮ ಸದಸ್ಯರುಗಳು ಸೇರಿಕೊಂಡು ಈ ಎಲ್ಲ ಕಾಮಗಾರಿಗಳಿಗೆ ಇವತ್ತು ಚಾಲನೆ ನೀಡಿದ್ದಾರೆ. ಅದು ಸಕ್ಸಸ್ ಆಗಲಿ ಅಂತ ಬಂದು ಅವರು ಅವರೆಲ್ಲ ಹಾರೈಸಿ ಹೋಗ್ತಾ ಇದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನದಾಗಿ ಶಕ್ತಿ ಕೊಟ್ಟು ಎಲ್ಲ ಗ್ರಾಮಕ್ಕೂ ಇದೇ ರೀತಿ ಒಂದು ಪ್ರೋತ್ಸಾಹ ಕೊಡುವಂತೆ ಅನುಗ್ರಹ ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾರೆ. ನಮ್ಮ ಶಾಸಕರು ಹಿಂದೆ 25-30 ವರ್ಷದಿಂದ ಯಾರು 1 ರೂಪಾಯಿ ಈ ರೀತಿ ನಮ್ಗೆ ಅನುದಾನ ಕೊಟ್ಟಿರಲಿಲ್ಲ. ನಮ್ಮೂರು ಮಾಜಿ MLA ಏನು ಹೇಳೋರು ಅಂದರೆ, ನಾವು 5 ಲಕ್ಷ ಕೊಡ್ರಿ ಅಂದರೆ, ಇಲ್ಲ ನಿಮ್ಮೂರಲ್ಲಿ ಓಟ್ ಬರಲ್ಲ, ನಿಮ್ಮೂರಲ್ಲಿ ಅವ್ರು ಜಾಸ್ತಿ ಇವ್ರು ಜಾಸ್ತಿ ಅಂದ್ಬಿಟ್ಟು ನಮ್ಗೆ 5 ಲಕ್ಷ ಕೊಡಲಿಲ್ಲ ನಮ್ಮೂರಿಗೆ. ನಾವು 2.5 ವರ್ಷ ಅವ್ರ ಜೊತೆ ಇದ್ದೋ. ಆಮೇಲೆ ಸೀನಣ್ಣವ್ರು ಬಂದರು, ಸೀನಣ್ಣವ್ರು ಸಪೋರ್ಟ್ ಮಾಡ್ದೋ, ನಾವು ಸಪೋರ್ಟ್ ಮಾಡ್ದಂಗೆ ಅವರು ನಮ್ಗೆ ಸಪೋರ್ಟ್ ಮಾಡಿ 1 ಕೋಟಿ ರೂಪಾಯಿ ಅನುದಾನ ನಮ್ಮೂರಿಗೆ ಕೊಟ್ಟಿದ್ದಾರೆ. ಇಡೀ ನಮ್ಮೂರಲ್ಲಿ ಕೆಲಸನೇ ಆಗಿರಲಿಲ್ಲ ಈ ಸಲ ಹೇಳಬೇಕು ಅಂದರೆ. ಆ ಸೀನಣ್ಣವ್ರ ಅನುದಾನದಿಂದ ನಾವು ಈ ಸಲ ನಮಗೂ ಒಂದು ಒಳ್ಳೆ ಹೆಸರು ಬಂತು, ಊರ ಜನಕ್ಕೂ ಒಂದು ಇದಾಯಿತು. ಎಲ್ಲ ರೀತಿ ಸೌಲಭ್ಯಗಳನ್ನ ಸೀನಣ್ಣವ್ರು ನಮಗೆ ಮಾಡ್ತಾರೆ. ಏನಿಲ್ಲ, ಎಲ್ಲರಿಗೂ ಕೊಡ್ತಾಯಿದ್ದಾರೆ ಅವರು. ಅವ್ರು ನಮಗಿಂದ್ರೆ ನಾವು ಕೇಳಿದಾಗ ಹಿಂಗಂದ್ರೆ ಲಾಸ್ಟ್ ಟೈಮ್ ಶ್ರೀನಿವಾಸ ಮೂರ್ತಿ ಅವರು ನಿಮ್ಮೂರಲ್ಲಿ ಓಟ್ ಬರಲ್ಲ, 10 ಲಕ್ಷ ಕೇಳಿದ್ಗೂ ಕೊಡಲಿಲ್ಲ ನಮ್ಮೂರಿಗೆ. ನಮ್ಮ ರೋಡೆಲ್ಲ ಹಾಳಾಗಿದೆ ಅಂದರೆ ಕೊಡಲಿಲ್ಲ. ಇವಾಗ 1 ಕೋಟಿ ರೂಪಾಯಿ ಕೆಲಸ ನಾವು ಕೇಳಿದ್ದು 50 ಲಕ್ಷ ಕೇಳಿದ 1 ಕೋಟಿ ಕೊಟ್ಟಿದ್ದಾರೆ ಶ್ರೀನಿವಾಸ ಸೀನಣ್ಣವ್ರು. ತುಂಬ ಖುಷಿ ಆಗ್ತಿದೆ. ಈಗ ಆಲ್ರೆಡಿ 50 ಲಕ್ಷದ ಒಂದು ಜನರಲ್ ಗ್ರ್ಯಾಂಟ್ನ ಕೆಲಸ ಚಾಲನೆ ಮಾಡಿದ್ದೀವಿ. ಮತ್ತು ಈಗ ನಮ್ಮ ಗ್ರಾಮಕ್ಕೆ ಪರಿಶಿಷ್ಟ SC ಕೋಟಕ್ಕೆ 50 ಲಕ್ಷನ ಇವತ್ತು ಪೂಜೆ ಮಾಡಿದ್ರು. ತುಂಬ ಖುಷಿ ಆಗ್ತದೆ. ಮತ್ತು ಕೇಳ್ಕೊಂಡಾಗ ನಮ್ಮ ಗ್ರಾಮಕ್ಕೆ ಹಿಂದೆ ಯಾವ ಶಾಸಕರು ಕೂಡ 20 ಲಕ್ಷನೂ ಕೂಡ ಹಾಕಿಲ್ಲ. ಯಾಕೆಂದರೆ ನಮ್ಮ MLA ಸೀನಣ್ಣವರು ಕೇಳ್ಕೊಂಡಾಗ 1 ಕೋಟಿ ಅನುದಾನವನ್ನು ಹಾಕಿ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿದ್ದಾರೆ. ಮತ್ತು ಅವ್ರಿಗೂ ಕೂಡ ದೇವರು ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡೋ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀವಿ. ಹೌದು, ಯಾಕೆಂದರೆ ಆ ಥರ ಇವರು ಏನು ಇಂಗಿಡಿಸಿಲ್ಲ, ಬೇಗೂರಿಗೂ ಸಹ ಮಾಡ್ತಿದ್ದಾರೆ. ಎಲ್ಲ ಅಂದರೆ ನೆಲಮಂಗಲ ತಾಲೂಕಲ್ಲಿ ನಗರಸಭೆಯಲ್ಲೂ ಕೂಡ ಮಾಡ್ತಿದ್ದಾರೆ. ಅವ್ರು ಎಲ್ಲೇ ಆಗಲಿ 5% ಸಹ ಮೈನಸ್ ಇಲ್ಲ, ಯಾರನ್ನೂ ಕೂಡ ಇಂಗಿಡಿಸ್ತಾ ಇಲ್ಲ. ಹಂಗಾಗಿ ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಮತ್ತು ಭಗವಂತ ಶಕ್ತಿ ಕೊಟ್ಟು ಕಾಪಾಡಲಿ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ. ಇವ್ರು ಕೇಳ್ತಾ ಇರ್ತಾವ ಜಾಗತಾವ ಎಸ್ಸಿ ಮನೆಗಳು ಅಂದ್ರೆ ಈಗಲೇ ಮಾಡಿಸ್ತೀನಿ. ಗ್ರಾಂಟ್ 50 ಲಕ್ಷ ಆಲ್ರೆಡಿ ಹಾಕಿದ್ದೀನಿ, ಪೂಜೆನೂ ಮಾಡಿದ್ದೀನಿ. ಈಗ 50 ಲಕ್ಷ SC ಏರಿಯಾದಲ್ಲಿ ಮಾಡ್ತಾರೆ. ಈ ಉಳಿಕೆದು ಎಲ್ಲಿ ಡೆಪಾಸಿಟ್ ಏನೋ ಪ್ರಾಬ್ಲಮ್ ಆಯ್ತಂತೆ ಸಟ್ರೈಟ್ ಮಾಡಿಸ್ತೀನಿ.